ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ ನಾನು ಎಗ್ ಪೆಪ್ಪರ್ ಫ್ರೈ ನ ಟ್ರೈ ಮಾಡೋಣ ಅಂತ ಇದ್ದೀನಿ. ಸೊ ಇದು ಮಾಡೋಕ್ಕೂ ತುಂಬಾನೇ ಈಸಿ ಅಂಡ್ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಇದನ್ನ ನೀವು ಸ್ನಾಕ್ಸ್ ಆಗಿನೂ ತಿನ್ಬಹುದು, ಸ್ಟಾರ್ಟರ್ಸ್ ಆಗಿನೂ ಯೂಸ್ ಮಾಡ್ಕೋಬಹುದು ಅಂಡ್ ಸೈಡ್ ಡಿಶ್ ಆಗಿನೂ ಯೂಸ್ ಮಾಡ್ಬೋದು. ಸೊ ಬನ್ನಿ ಯಾವ ತರ ಮಾಡ್ತೀನಿ, ನಾನ್ ಯಾವ ತರ ಮಾಡ್ತೀನಿ ಅಂತ ನೋಡೋಣ. ಸೊ ಇವಾಗ 2 ಚಮಚದಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. 2 ಈರುಳ್ಳಿನ ಹಾಕ್ತಾ ಇದ್ದೀನಿ. ಇದು ಒಳ್ಳೆ ಸಾಫ್ಟ್ ಆಗ್ಬೇಕು, ಸಾಫ್ಟ್ ಆದ್ರೆ ಮಾತ್ರ ಟೇಸ್ಟ್. ಈಗ ಸಾಫ್ಟ್ ಆಗ್ತಾ ಬಂತು ಈರುಳ್ಳಿ ಎಲ್ಲ. ಸೊ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಇದ್ರ ಹಸಿ ವಾಸನೆ ಎಲ್ಲ ಹೋಗೋ ತನಕನು. ಇವಾಗ ಫ್ರೈ ಆದ್ಮೇಲೆ ನಾನು ಸ್ವಲ್ಪ ಕರಿಬೇವನ್ನ ಹಾಕ್ತಾ ಇದ್ದೀನಿ. ಸೊ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಕಟ್ ಮಾಡಿರೋ ಟೊಮ್ಯಾಟೋನ ಹಾಕ್ತಾ ಇದ್ದೀನಿ ಇವಾಗ. ಸೊ ಇಲ್ಲಿ ಟೊಮ್ಯಾಟೊ ಮತ್ತು ಆನಿಯನ್ ಎರಡೂ ಚೆನ್ನಾಗಿ ಸಾಫ್ಟ್ ಆಗಬೇಕು. ಸೊ ಸಾಫ್ಟ್ ಆದರೆ ಮಾತ್ರ ಟೇಸ್ಟ್ ಇರೋದು. ಆಮೇಲೆ ಇವಾಗ 1 ಚಮಚದಷ್ಟು ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಸೊ ಇದನ್ನ ನೀವು ಜಿಂಜರ್ ಮತ್ತೆ ಗಾರ್ಲಿಕ್ ಸಪರೇಟ್ ಆಗಿನೂ ಕುಟ್ಕೊಂಡು ಹಾಕೋಬಹುದು, ಇಲ್ಲ ಪೇಸ್ಟ್ ಮಾಡಿನೂ ಹಾಕೋಬಹುದು. ಇವಾಗ ನಾನು ಮಸಾಲೆಗೆ 1/2 ಚಮಚದಷ್ಟು ಕೊತ್ತಂಬರಿ ಪುಡಿ, 1/2 ಚಮಚ ಚಿಲ್ಲಿ ಪೌಡರು, 1 ಚಮಚ ಪೆಪ್ಪರ್ ಪೌಡರು, 1/4 ಚಮಚ ಜೀರಿಗೆ ಪುಡಿ, 1/4 ಚಮಚಕ್ಕಿಂತ ಕಡಿಮೆ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಸ್ವಲ್ಪ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಾಗತ್ತೆ ನೀವು. ಸೊ ದಟ್ ಎಲ್ಲ ಆನಿಯನ್ ಆಗಿರ್ಲಿ, ಟೊಮ್ಯಾಟೊ ಆಗಿರ್ಲಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಆಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಸೊ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ನಾನೊಂದು 1/4 ಲೋಟದಷ್ಟು ನೀರ್ನ ಹಾಕ್ತೀನಿ ಇದಕ್ಕೆ. ಸೊ ದಟ್ ಎಲ್ಲಾನು ಸಾಫ್ಟ್ ಆಗತ್ತೆ. ನಾವು ಫಸ್ಟ್ ಏನಾದ್ರೂ ಸ್ವಲ್ಪ ಬೆಂದಿಲ್ಲ ಅಂದ್ರೆ ಇವಾಗ ಸ್ವಲ್ಪ ಬೇಯ್ಕೊಳ್ಳುತ್ತೆ ಅದು. ಸೊ ಹಾಗಾಗಿ ನಾನು ನೀರ್ನ ಹಾಕ್ತಾ ಇದ್ದೀನಿ. ಇವಾಗ 3 ನಿಮಿಷ ಮುಚ್ಚಳನ ಮುಚ್ತೀನಿ ನಾನು. ಇವಾಗ 3 ನಿಮಿಷ ಆಗಿದೆ, ನೀವು ನೋಡ್ಬೋದು ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಒಂದೊಂದೇ ನಾನು ಮೊಟ್ಟೆಗಳನ್ನ ಹಾಕೋತಾ ಬರ್ತೀನಿ. ನಿಧಾನವಾಗಿ ಹಾಕ್ಬೇಕು. ಸೊ ಇವಾಗ ಮೊಟ್ಟೆ ಹಾಕಿದ್ದಾಯ್ತು. ಇನ್ನ ನಾನು ಒಂದು 5 ನಿಮಿಷನ ಮುಚ್ಚಿಡ್ತೀನಿ. ಸೊ ದಟ್ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಸೊ ಇವಾಗ ಬೆಂದಿದ್ದಾಯ್ತು, ನಾನು ಮುಚ್ಚಳನ ತೆಗಿತಾ ಇದ್ದೀನಿ. ನೀವು ನೋಡ್ಬೋದು. ಇವಾಗ ನಾನು ಇದನ್ನ ಫ್ಲಿಪ್ ಮಾಡ್ಬೇಕಾಗತ್ತೆ, ಯಾಕೆಂದ್ರೆ ಇನ್ನೊಂದ್ ಕಡೆನೂ ಬೇಯಿಸ್ಬೇಕಲ್ವಾ. ಸೊ ಇವಾಗ ನಾನು ಫ್ಲಿಪ್ ಮಾಡ್ತಾ ಇದ್ದೀನಿ ಒಂದೊಂದೇ ಮೊಟ್ಟೆನ. ಅಯ್ಯೋ, ಫ್ಲಿಪ್ಪೇ ಆಗ್ತಾ ಇಲ್ವಲ್ಲ. ಕಮಾನ್. ಸೊ ಇದನ್ನು ಫ್ಲಿಪ್ ಮಾಡ್ತೀನಿ ನಾನು, ಸೊ ದಟ್ ಇನ್ನೊಂದ್ ಕಡೆ ಬೇಯ್ಕೊಳ್ಳುತ್ತೆ. ಆಗಪ್ಪ, ನಂಗೆ ಇದೊಂದು ಸ್ವಲ್ಪ ಕಷ್ಟ ಫ್ಲಿಪ್ ಮಾಡೋದು ಅಂದ್ರೆ. ಸೊ ಇದು ಆಯ್ತು. ಸೊ ಇವಾಗ ಇದು ಆಯ್ತು. ಕೊನೆಗೆ ಇದನ್ನು ನಾನು ಮಾಡೇ ಬಿಡ್ತೀನಿ. ಆಯ್ತು. ಸೊ ಇವಾಗ ಎಲ್ಲಾನು ಫ್ಲಿಪ್ ಮಾಡಿದ್ದೀನಿ. ಸೊ ಇನ್ನೊಂದ್ ಕಡೆನೂ ಚೆನ್ನಾಗಿ ಬೇಯುತ್ತೆ. ಇದನ್ನ ಇವಾಗ ಒಂದ್ ಸ್ವಲ್ಪ ನಾನು ಮುಚ್ಚಿಡ್ತೀನಿ. ಒಂದು 2 ಮಿನಿಟ್ಸ್ ಸಾಕು ಇದಕ್ಕೆ. ಇವಾಗ 2 ಮಿನಿಟ್ಸ್ ಆಯ್ತು, ನಾನು ತೆಗಿತಾ ಇದ್ದೀನಿ. ಇದಕ್ಕೆ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ತೀನಿ. ಸೊ ಇದನ್ನ ಗಾರ್ನಿಶಿಂಗ್ ಆಗಿಯೂ ಯೂಸ್ ಮಾಡ್ಬೋದು, ಇಲ್ಲ ಅಂದ್ರೆ ಟೇಸ್ಟ್ ಬರುತ್ತೆ ಇದರಲ್ಲಿ. ಸೊ ನನ್ನ ಫೇವ್ರೆಟ್ ಇದು ಹೇಳ್ಬೇಕು ಅಂದ್ರೆ. ಸೊ ಇವಾಗೆಲ್ಲ ಕೊತ್ತಂಬರಿ ಸೊಪ್ಪೆಲ್ಲ ಆಡ್ ಮಾಡಾಯ್ತು. ಇವಾಗ ಸ್ವಲ್ಪ ನಾನು ಒಂದು 1 ಮಿನಿಟ್ ಅನ್ಕೊಳ್ಳಿ ಮುಚ್ಚಿಡ್ತೀನಿ. ಇವಾಗ ಆಯ್ತು 1 ಮಿನಿಟ್. ಓಪನ್ ಮಾಡ್ತಾ ಇದ್ದೀನಿ. ಸೊ ಫೈನಲ್ ಆಗಿ ನಮ್ಮ ಎಗ್ ಪೆಪ್ಪರ್ ಫ್ರೈ ರೆಡಿ ಆಗಿದೆ. ಸೊ ಇವಾಗ ಟೇಸ್ಟ್ ಮಾಡಬಹುದು. ಸೊ ಟೇಸ್ಟ್ ಮಾಡುವಂತ ಟೈಮ್ ಇವಾಗ. ಫಸ್ಟ್ ನಾನು ಇವಾಗ ಒಂದು ಬೌಲಲ್ಲಿ ಹಾಕ್ತಾ ಇದ್ದೀನಿ ಇದನ್ನ.
ಸೊ ಬೌಲಲ್ಲಿ ಹಾಕ್ಬಿಟ್ಟು ನಮ್ಮ ಯಜಮಾನ್ರು ಇದ್ದಾರೆ ಇವತ್ತು ಮನೆಯಲ್ಲಿ, ಸೊ ಅವ್ರಿಗೆ ಕೊಡೋಣ ಟೇಸ್ಟ್ ಮಾಡಕ್ಕೆ. ಇವತ್ತು ಟೇಸ್ಟ್ ಮಾಡಲಿಕ್ಕೆ ಇದ್ದಾರೆ ನಮ್ಮ ಮನೆಯಲ್ಲಿ, ಸೊ ಅದಕ್ಕೆ ಈ ಮೊಟ್ಟೆ ಪೆಪ್ಪರ್ ಫ್ರೈನ ಟೇಸ್ಟ್ ಮಾಡಿಸೋಣ ಬನ್ನಿ. ಇವಾಗ ತಗೊಳ್ಳಿ ನಿಮಗೋಸ್ಕರ. ಅರೆ ವಾ, ತುಂಬ ಚೆನ್ನಾಗಿದೆ. ತಿನ್ಬಿಟ್ಟು ಹೇಳಿ ಹೇಗಿದೆ ಅಂತ. ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ಓಕೆ, ಟ್ರೈ ಮಾಡಿ ಎಲ್ಲರೂ. ಥ್ಯಾಂಕ್ ಯು. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ